ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಎಲ್ಲರೂ ಬಂದ ಮೇಲೆ ವಿಷಯ ಹೇಳೋಣ ಅಂದ್ಕೊಂಡೆ. ಇಟ್ಸ್ ಓಕೆ ಪ್ರಮೋದ್. ವಿಷಯ ಏನು? ನಾನು 2 ಡೇಸ್ನಿಂದ ಒಬ್ಬ ಕ್ರಿಮಿನಲ್ನ ಹುಡುಕ್ತಿದ್ದೀನಿ. ಹೌದು, ನಿನ್ನೆ ಬಂದಾಗ ಹೇಳಿದ್ದಲ್ಲ. ಆ ಕ್ರಿಮಿನಲ್ ನಿಮ್ಮನೇಲೇ ಇದ್ದಾನೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ವಾಟ್? ಏನು ಮಾತಾಡ್ತಾ ಇದೀಯ ಪ್ರಮೋದ್? ಲೈಕ್ ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಒಬ್ಬ ಕ್ರಿಮಿನಲ್ಗೆ ಆಶ್ರಯ ಕೊಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ಸಾರಿ ಅಭಿ, ಪೊಲೀಸ್ ಆಗಿರೋದ್ರಿಂದ ಡೌಟ್ ಬಂದರೂ ಇನ್ಫಾರ್ಮೇಷನ್ ಬಂದರೂ ಚೆಕ್ ಮಾಡೋದು ನನ್ನ ಡ್ಯೂಟಿ. ಇಟ್ಸ್ ಆಲ್ ರೈಟ್. ಬೇಕಿದ್ರೆ ಮನೆಯೆಲ್ಲ ಒಂದ್ಸರಿ ಚೆಕ್ ಮಾಡ್ಕೋ. ನೋನು, ನನಗೆ ನಿನ್ನ ಮೇಲೆ ಡೌಟ್ ಇಲ್ಲ. ಜಸ್ಟ್ ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇಷ್ಟಕ್ಕೂ ನೀವು ಯಾರನ್ನ ಹುಡುಕ್ತಿದ್ದೀರಪ್ಪ? ಆ ಫೋಟೋ ಏನಾದರೂ ನಿಮ್ಮ ಹತ್ರ ಇದೆಯಾ? ಇದೆ, ಜಸ್ಟ್ ಎ ಮಿನಿಟ್. ಅಭಿ ನೋಡು, ಅದಕ್ಕೆ ನೋಡು. ಲೋ ಚಿಕ್ಕೋನೆ, ನೀನ್ ನೋಡು 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 ವಸು. ಹರಿಕಾ ಹರಿಕಾ ನೋಡು. ಅಮ್ಮ, ಇವನು 2 ದಿನದಿಂದ ನಮ್ಮನೇಲೇ ಇದ್ದ. ಏನಭಿ, ನಿಜನಾ? ಇದ್ದ ಪ್ರಮೋದ್. ನಿನ್ನೆ ನೀನು ಬಂದಾಗೂ ಅವನಿಲ್ಲೇ ಇದ್ದ. ಆದರೆ ಇವನ್ನ ನೀನು ಹುಡುಕ್ತಾ ಇರೋ ಅಂತಕ್ಕಂತ ಗೊತ್ತಿರಲಿಲ್ಲ. ಓ ಮೈ ಗಾಡ್, ನೆನ್ನೆ ನೀನು ಕೇಳಿದಾಗಲೇ ಫೋಟೋ ತೋರಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನು ನೆನ್ನೆನೇ ಸಿಕ್ಬಿಡ್ತಿದ್ದ. ಛೇ, ಅವನು ಈ ಮನೇಲಿರೋದು ನನಗೂ ಗೊತ್ತಿಲ್ಲ. ಇವನಿಗೋಸ್ಕರನೇ ಹುಡುಕ್ತಿರೋದು ಅಂತ ನಿನಗೂ ಗೊತ್ತಿಲ್ಲ. ಹೌದು, ಅವನು ಮನೇಲೇ ಇದ್ದಾನಾ? ಇಲ್ಲಪ್ಪ, ಇವತ್ತು ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಹೌದು, ಅವನು ನಿಮ್ಮನೇಲೆ ಯಾಕಿದ್ದ? ಮೊನ್ನೆ ಸಂಜೆ ಆಫೀಸಿಂದ ಬರ್ತಿದ್ದೆ ಪ್ರಮೋದ್. ನಾನು ಮನೆಗೆ ಬರಬೇಕಾದ್ರೆ ಸಡನ್ ಆಗಿ ಗೂಡ್ ಬಂದು ಬೇಡ ಅಂತ ಹೇಳ್ದ. ತುಂಬ ಸುಸ್ತಿದೆ, ಇಲ್ಲೇ ರೆಸ್ಟ್ ತೊಗೊಂಡು ಹೋಗ್ತೀನಿ ಅಂತಂದ. ಇವತ್ತು ಬೆಳಗ್ಗೆ ಯಾರಿಗೂ ಹೇಳ್ದೆ ಹೊರಟೋಗಿದ್ದಾನೆ. ಅವನು ದೊಡ್ಡ ಕ್ರೈಮ್ ಮಾಡಿ ತಪ್ಪಿಸ್ಕೊಂಡು ತಿರುಗಾಡ್ತಿದ್ದಾನೆ. ಆಶ್ರಯಕ್ಕೋಸ್ಕರ ಬೇಕು ಅಂತಾನೆ ನಿನ್ನ ಕಾರ್ ಕೆಳಗೆ ಬಿದ್ದು ಈ ಮನೆಗೆ ಬಂದು ಸೇರ್ಕೊಂಡಿದ್ದಾನೆ. ಇಷ್ಟಕ್ಕೂ ಅವನು ಎಲ್ಲಿಗೆ ಹೋಗಿರ್ಬೋದಪ್ಪ?
ಎಲ್ಲಿಗೆ ಅಂದರೆ ಇನ್ನೊಂದು ಸೇಫ್ ಆಗಿರೋ ಪ್ಲೇಸ್ಗೆ ಶಿಫ್ಟ್ ಆಗಿರ್ತಾನೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತಪ್ಪ. ಏನದು? ಅವನು ನಮ್ಮ ಮನೇಲಿದ್ದಾಗ ನಿನ್ನ ನಾಲ್ಗೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋ. ಅದಕ್ಕೆ ಪ್ರಮೋದ್ ನಮ್ಮ ಮನೆ ಒಂಥರ ಆಗಿರೋದಕ್ಕೆ ಪರವಾಗಿಲ್ಲ. ಅದೇ ಬೇರೆ ಪೊಲೀಸ್ ಅಧಿಕಾರಿ ಆಗಿದ್ದಿದ್ರೆ ಎಲ್ಲರನ್ನೂ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಅವರಿಗೆ ಬುದ್ಧಿ ಕಡಿಮೆ ಅಲ್ಲಮ್ಮ, ಕೊಬ್ಬು ಜಾಸ್ತಿ ಆಗಿದೆ. ಬೇರೆ ಕೆಲಸ ಏನಿಲ್ವಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಅವ್ರಿಗೆ ಚಾಡಿ ಹೇಳ್ಕೊಂಡು ಸ್ಯಾಡಿಸ್ಟ್ ತರ ಆಗ್ತಿದ್ದಾರೆ. ಅದಕ್ಕೆ ನಿನ್ನ ಸೈಲೆಂಟ್ ಆಗಿರೋಂದಿದ್ದು. ಹೋಗ್ಲಿ ಬಿಡಿ, ಪಾಪ ದೊಡ್ಡವರು ವಯಸ್ಸಾಗಿದೆ ಅಂತಿದಾರಲ್ಲ, ಈ ಮುದಿ ವಯಸ್ಸಲ್ಲಿ ಮರವು ಸಹಜನೇ. ನಾನ್ ಮುದುಕಿ ಏನೋ. ಓಕೆ ಅಭಿ, ನಾನು ಹೊರಡ್ತೀನಿ. ಒಳ್ಳೇದಾಗ್ಲಿ ಪ್ರಮೋದ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆಲ್ಲ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಅಭಿ, ಥ್ಯಾಂಕ್ ಯು ಕಣೋ, ನಾನು ನೋಡ್ಕೊಳ್ತೀನಿ. ಬಟ್ ಬಿ ಕೇರ್ಫುಲ್. ಓಕೆ, ಸಿ ಯು. ಬಾಯ್.
ವಸು ನೀನು ಎಷ್ಟೊತ್ತಿಗೆ ನಿದ್ದೆ ಮಾಡ್ದ್ಯಮ್ಮ? 12 ಗಂಟೆ ಆಗಿರ್ಬೋದು ಬಾವಾ. ಆ ಟೈಮಲ್ಲಿ ನಿಮ್ಗೆ ಯಾವ ಥರದ ಸೌಂಡು ಕೇಳಿಸಿಲ್ವಾ ಅದಕ್ಕೆ? ಇಲ್ಲ, ಮನೆ ಎಲ್ಲ ಸೈಲೆಂಟ್ ಆಗಿತ್ತು. 12 ಗಂಟೆ ಆದ್ಮೇಲೆ ಅವನ್ನ ನಮ್ಮ ಬೆಡ್ರೂಮ್ ಹತ್ರ ನೋಡಿದೆ ಅಂತ ಹಾರಿಕಾ ಹೇಳಿದ್ಲು. ಅಂದ್ರೆ ಅಣ್ಣ, ಏನು? ರಾತ್ರಿ ಅಭಿಯಣ್ಣ ಹೊರಟಿದ್ದು 12ಕ್ಕೆ ಅಲ್ವಾ? ಅಭಿ ಹೊರಟ ಅಂದ್ರೇನು? ನೀವೆಲ್ಲರೂ ಒಟ್ಟಿಗೆ ಬರ್ಲಿಲ್ವಾ? ಇಲ್ಲ, ರಾತ್ರಿ ನೀನು ಭಯ ಪಡ್ತೀಯ ಅಂತ ನಾನು ಬರೋಣ ಅನ್ಕೊಂಡೆ. ಅವಾಗ ಲೈ ನಾನು ಮನೆಗೆ ಹೋಗ್ತೀನೋ. ಅದಲ್ಲ ಅಣ್ಣ, ಇವಾಗ ಅಣ್ಣ ಅದು ಅಭಿ, ಏನಣ್ಣ, ಏನಾಯ್ತು? ನಿಮ್ಮ ಅತ್ತಿಗೆ ಭಯ ಪಡ್ತಾ ಇದ್ದಾರೆ, ನಾನು ಮನೆಗೆ ಹೋಗ್ತೀನಿ. ಅದಕ್ಕೆ ಯಾಕೆ ಭಯ ಪಡ್ತಾರಣ್ಣ? ಅಂದರೆ ಅಣ್ಣ, ನಿಜ ಹೇಳಬೇಕಂದ್ರೆ ಹೊಸೋದ್ಗೆ ಭಯ ಪಡ್ತಿರೋದು. ಯಾಕೆ? ನಿಮ್ಮ ಮದುವೆಗೆ ಮುಂಚೆ ಆ ರಘುರಾಮ್ ಜೊತೆ ಜಗಳ ಆಗಿತ್ತಂತಲ್ಲ, ಅವನು ನಮ್ಮ ಮನೇಲೇ ಇದ್ದಾನೆ. ಅವನಿಂದ ಏನಾದರೂ ಎಷ್ಟಾದರೂ ಲೇಡೀಸ್ ಅಲ್ವಾ ಅಣ್ಣ, ನಾವೇನೂ ಇಲ್ಲಿದ್ದೀವಿ, ಅವ್ರಿಗೆ ಭಯ ಆಗತ್ತಲ್ವಾ? ಅಭಿ ರಾತ್ರಿ ನಮ್ಮ ಮನೆಗೆ ಬಂದ? ಹೌದು ಅದಕ್ಕೆ, ಭಾಸ್ಕರಣ್ಣ ನಾನು ಬೆಳಿಗ್ಗೆ ಬಂದ್ವಿ. ವಸು, ನೀನು ಅಭಿನ ಯಾವಾಗ ನೋಡಿದ್ಯಮ್ಮ? ಬೆಳಿಗ್ಗೆ ಡೋರ್ ತೆಗೆದು ನೋಡಿದ್ರೆ ಹಾಲ್ನಲ್ಲಿ ಕಾಣಿಸಿದ್ರು ಭಾವ. ಅಭಿಯಣ್ಣ ಅಲ್ಲಿಂದ 12ಕ್ಕೆ ಹೊರಟ, ಇಲ್ಲಿಗೆ ಬರೋದಕ್ಕೆ 10 ನಿಮಿಷ. ಅಂದರೆ 12:10ಕ್ಕೆಲ್ಲ ಅಣ್ಣ ಈ ಮನೇಲಿದ್ದ. ಹೊಸ ಹೊತ್ತಿಗೆ ಅವಾಗ ತಾನೇ ನಿದ್ದೆ ಮಾಡಿದ್ದಾರೆ. ಹಾರಿಕಾ ಹೇಳ್ದಂಗೆ ಅದೇ ಟೈಮ್ಗೆ ಅವನು ಅತ್ತಿಗೆ ರೂಮ್ ಹತ್ರ ಹೋಗಿದ್ದಾನೆ. ಅಂದರೆ ಅಣ್ಣ ಅವನನ್ನು ನೋಡಿರ್ತಾನೆ. ಅಂದರೆ ಅಣ್ಣ ಅವನ್ನ ಅವನು ವಸು ಅತ್ತಿಗೆಗೆ ಏನಾದರೂ ಮಾಡೋ ಇಂಟೆನ್ಷನಲ್ಲಿದ್ದರೆ ಅದನ್ನ ಅಭಿಯಣ್ಣ ನೋಡಿದರೆ ಆದ್ರೆ ಅಭಿ ಏನೂ ಗೊತ್ತಿಲ್ದಂಗೆ ಏನು ನಡೆದೇ ಇಲ್ಲ ಅನ್ನೋ ಥರ ಇದ್ದಾನೆ. ನಮಗೆ ವಿಷಯ ಗೊತ್ತಾಗಬಾರ್ದು ಅಂತಾನೇನೋ. ಆದ್ರೆ ಅವನ್ಗೇನಾಯ್ತು ಅಂತ ಗೊತ್ತಾಗ್ಬೇಕಲ್ವಾ? ರೀ, ನೀವು ಅಭಿನ್ ಕೇಳ್ರಿ. ಅಯ್ಯೋ, ನನ್ನಿಂದ ಆಗಲ್ಲ. ಅವ್ನು ಸೀಕ್ರೆಟ್ ಆಗಿ ಇಡಬೇಕು ಅನ್ನೋ ವಿಷಯನ ನಾನು ಕೇಳೋದು ಅಂದ್ರೆ ಸೂಸೈಡ್ ಮಾಡ್ಕೊಂಡಂಗೆ. ಸಾರಿ ಅದ್ಗೆ, ನನಗೂ ಅಂತ ಧೈರ್ಯ ಇಲ್ಲ. ನಾನು ಕೇಳ್ತೀನಿ. ವಸು? ಹೌದಕ್ಕ, ಅವ್ರನ್ನ ನಾನೇ ಕೇಳ್ತೀನಿ. ಅವನು ಕಾಣಿಸ್ದೇ ಇರೋದಕ್ಕೆ ಕಾರಣ ನಾನೇ ಅಂತಿದ್ದಾರೆ ಅಲ್ವಾ? ನಾನೇ ಕೇಳ್ತೀನಿ. ಹುಷಾರಮ್ಮ, ನಿಧಾನ ಕೇಳು. ಗುಡ್ ಲಕ್ ಅದಕ್ಕೆ, ಆದರೆ ಕೇರ್ಫುಲ್ ಆಗಿರಿ.
ವಸು, ಸ್ವಲ್ಪ ಯೋಚನೆ ಮಾಡಿ ಹುಷಾರಾಗಿ ಕೇಳು. ವಸು, ರಾತ್ರಿ ಆ ರಘು ಅಭಿಗೆ ಆ ನಿಜಾನ ಹೇಳಿದ್ರೆ? ಇಲ್ಲಿರೋದಕ್ಕೆ ಎಷ್ಟೋ ಸುಳ್ಳು ಹೇಳ್ದೋನು ಅಭಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಆ ಒಂದು ನಿಜನ ಹೇಳ್ಬಿಟ್ಟಿದ್ರೆ? ನೀನು ಹುಷಾರು ವಸು, ಅವಸರಪಟ್ಟು ಅಭಿಗೆ ಯಾವ ನಿಜನೂ ಹೇಳ್ಬೇಡ. ಜಸ್ಟ್ ಅಭಿ ಏನು ಹೇಳ್ತಾನೋ ಅದನ್ನು ಮಾತ್ರ ಕೇಳು. ಹೋಗು. ಅಕ್ಕ, ಅವ್ರಿಗೆ ನಿಜ ಗೊತ್ತಾಗಿರತ್ತಾ? ನಾನು ಜಸ್ಟ್ ಗೆಸ್ ಮಾಡಿದೆ ವಸು. ಅವ್ರಿಗೆ ಗೊತ್ತಾಗಿದ್ರೆ ನಾನೇನ್ ಮಾಡ್ಲಕ್ಕ? ನೀನು ಭಯ ಪಡಬೇಡ. ಒಂದು ವೇಳೆ ಅವನ ಅಬ್ಬಿಗೆ ನಿಜ ಹೇಳ್ದೇನೂ ಇರ್ಬೋದು. ಹೇಳಿರ್ಬೋದು ಅಂತ ಅಂದ್ಯಲ್ಲ. ನನ್ನ ಡೌಟ್ ಅದು. ಅಭಿಗೆ ಒಂದು ವೇಳೆ ನಿಜ ಗೊತ್ತಾಗಿದ್ರೆ ಬೆಳಗಿಂದ ನಿನ್ನ ಹತ್ರ ಕೇಳ್ದೆ ಇರ್ತಿದ್ನಾ? ಅವರು ಯಾವುದನ್ನು ಬೇಗ ಹೇಳ್ಕೊಳ್ಳೋದಿಲ್ಲ ಅಲ್ವಾ ಅಕ್ಕ? ಅದು ನಿಜಾನೇ. ಎಂಥ ದೊಡ್ಡ ವಿಷಯ ಆದರೂ ಅವನಲ್ಲೇ ಮುಚ್ಚಿಟ್ಕೊಂಡು ಸಮಯ ಬಂದಾಗ ಮಾತ್ರ ಮಾತಾಡ್ತಾನೆ. ಇವಾಗ ನಾನೇನ್ ಮಾಡ್ಬೇಕಕ್ಕ? ಕೇಳ್ಬೇಕಾ ಬೇಡ್ವಾ? ಕೇಳಬೇಕು. ನೀನು ಅವನ ಬಗ್ಗೆ ಮಾತ್ರ ಕೇಳಬೇಕು. ಇನ್ಯಾವ ವಿಷಯದ ಬಗ್ಗೆನೂ ಬಾಯ್ ಬಿಡಬೇಡ. ಒಂದು ವೇಳೆ ಅಭಿಗೆ ವಿಷಯ ಹೇಳಕ್ ಇಷ್ಟ ಇಲ್ದಿದ್ರೆ ನೀನು ಬಿಟ್ಬಿಡು. ಫೋರ್ಸ್ ಮಾಡಬೇಡ. ಹುಷಾರು, ಸರಿನಾ? ಹೋಗು.